ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 80ನೇ ಸಂಚಿಕೆ. ಈ ಯುವರಾಣಿಗಳು ಇಬ್ಬರೂ ಪಲ್ಲಕ್ಕಿಯನ್ನು ಪೊನ್ನಿಯಿನ್ ಸೆಲ್ವನ್ನ ಕುದುರೆ ಹತ್ರ ಬಂತು. ಸ್ವಲ್ಪ ಹಿಂದೆ ಕುದುರೆ ನಿಲ್ಲಿಸಿದ ವಂದಿತೇವನ್ ಜಾಗ್ರತೆ, ಯುವರಾಣಿಗಳನ್ನ ಪಲ್ಲಕ್ಕು ನಮ್ಮ ಸಾಧು ಕುದುರೆಯನ್ನು ಒದ್ದು ಬಿಡುತ್ತೆ ಅಂತ ಅಂದ. ಹತ್ತತ್ರ ಇದೇ ಜಾಗದಲ್ಲಿ ಮುಂಚೆ ಒಂದು ಸರ್ತಿ ನಂದಿನಿನ ಮೂಡು ಪಲ್ಲಕ್ಕಿನ ಮೇಲೆ ಅವನು ಕುದುರೆ ಕೊಂಡು ಹೋಗಿ ಡ್ಯಾಶ್ ಮಾಡಿಬಿಟ್ಟು ಕುದುರೆಯನ್ನು ಹಲ್ಲಕ್ಕೂ ಡ್ಯಾಶ್ ಮಾಡ್ತಾ ಇದೆ ಅಂತ ಹೇಳಿ ಕೂಗಿದ್ದು ಅವನಿಗೆ ನೆನಪು ಬಂತು. ಆ ಸಂಭವ ನಡೆದು 6 ತಿಂಗಳು ಕೂಡ ಪೂರ್ತಿ ಆಗಿಲ್ಲ. ಆದರೆ ಅಷ್ಟು ಚಿಕ್ಕ ಕಾಲದೊಳಗೆ ಎಷ್ಟೊಂದು ಮುಖ್ಯವಾದ ಘಟನೆಗಳು ನಡೆದೋಯ್ತು. ಕುಂದವೆ ವಂದಿತೇವನ ಮಾತುಗಳಿಂದ ಉಂಟಾದ ಸಂತೋಷವನ್ನು ತಡಿಸ್ಕೊಂಡು, ತಮ್ಮ ನಿಮ್ಮನ್ನು ನೋಡಿದರೆ ಏನೋ ಕುತೂಹಲವಾದ ವಿಷಯ ತಮ್ಮ ಬಗ್ಗೆ ಮಾತಾಡಿಕೊಂಡು ಬರೋ ಹಾಗೆ ಇದ್ದು, ನಿಮ್ಮ ಮುಖಗಳು ಅಷ್ಟೊಂದು ಸಂತೋಷದಿಂದ ಅರಳ್ತಾ ಇದೆ ಅಂತ ಹೇಳಿ. ಹೌದಕ್ಕ, ಕುತೂಹಲವಾದ ವಿಷಯ ಬಗ್ಗೆನೇ ಮಾತಾಡ್ಕೊಂಡು ಬಂದಿದ್ವಿ. ಆದರೆ ಅದು ನಿನ್ನ ಗೆಳತಿ ವಾಣತಿಗೆ ಅಷ್ಟೊಂದು ಕುತೂಹಲ ಕೊಡಲ್ಲ. ನನ್ನ ಮದುವೆಯ ದಿನ ಹತ್ತಿರ ಬರ್ತಾ ಇದೆಯಲ್ವ, ನಾನು ಪ್ರೀತಿಕೊಂಡು ಮದುವೆ ಮಾಡಿಕೊಳ್ಳಕ್ಕೆ ಹೋಗುವ ಹುಡುಗಿ ಬಗ್ಗೆ ನೋಡಿ ಸಂತೋಷಪಟ್ಟಿವಿ. ಅವಳ ರೂಪಲಾವಣ್ಯಗಳ ಬಗ್ಗೆ ಮಾತಾಡಿಕೊಂಡು ಬರ್ತಾ ಇದ್ವಿ ಅಂತ ಹೇಳಿದರು ಪೊನ್ನಿಯಿನ್ ಸೆಲ್ವನ್. ಸ್ವಲ್ಪ ಮುಂಚೆ ಪ್ರಕಾಶವಾಗಿ ಇದ್ದಿದ್ದ 2 ಹೆಣ್ಮಕ್ಕಳನ್ನ ಮುಖಗಳು ತಕ್ಷಣ ಬಾಡಿ ಹೋಯಿತು. ವಾಣತಿ ತಲೆಯನ್ನು ಬಗ್ಗಿಸ್ಕೊಂಡ್ಲು. ಕುಂದವಿದೇವಿ ಮುಖದಲ್ಲಿ ಕೋಪ, ಆಶ್ಚರ್ಯ, ಸಂದೇಹ, ಅಹಂಕಾರ ಅಂತ ಬೇರೆ ಬೇರೆ ಭಾವಗಳು ಹುಟ್ಟಿ ಮರೆಯಾಯಿತು. ಇದೇನು ನಾಚಿಕೆ ಇಲ್ಲದೆ ಮಾತು, ಈ ಹೆಣ್ಣಿನ ಮನಸ್ಸನ್ನು ದುಃಖಪಡಿಸೋದ್ರಲ್ಲಿ ನಿನಗೇನು ಸಂತೋಷ ಅಂತಂದಳು. ವಾಣತಿ ಬಗ್ಗಿದ ತಲೆಯನ್ನು ಎತ್ತಿ ಕುಂದವೆ ನೋಡಿ, ಅಕ್ಕ ಇದೇನು ಮಾತು, ನನಗೆ ಯಾತಕ್ಕೋಸ್ಕರ ಕಷ್ಟ ಅಂತಂದಳು. ಏನಕ್ಕೆ ಆನ್ಸರ್ ಹೇಳಿದೆ. ಪೊನ್ನಿಯಿನ್ ಸೆಲ್ವರ್ ನಗೆ ಮೊಗದಿಂದ ನಿಲ್ಲುವುದನ್ನು ಕಂಡ ಇಳೆ ಪ್ರಾಟಿ, ಕೊಳ್ಳುಡೆ ಕರೆ ಕಾಲ ಅಲ್ವಾ ಹೋಗಿಬಿಟ್ಟು ತಿರುಗ್ತಾ ಇದ್ರಾ, ಅಲ್ಲಿ ಯಾವ ಹೆಣ್ಣನ್ನು ನೋಡಿದ್ರಿ, ಯಾವ ಊರು, ಏನು ಹೆಸರು, ಏನು ಕುಲ ಅಂತ ಕೇಳಿದ್ಲು. ಕೇಳಿಕೊಂಡೇ ಹೋದ್ಲು. ಆವಾಗ ವಂದಿತೇವನ ಅಡ್ಡ ಮಾಡಿ, ದೇವಿ, ಯುವರಾಜರು ಮದುವೆ ಮಾಡ್ಕೊಳ್ಳೋ ಹೋಗುವ ಕುಲಮಗಳು ಯಾರನ್ನು ನಾವು ನೋಡಿಬಿಟ್ಟು ಬರಲಿಲ್ಲ. ಈ ಪಂಚನದಿ ತೀರದಲ್ಲಿ ಚೆನ್ನಾಗಿ ಬೆಳೆದು ಇರುವ ನೆಲಮಗಳನ್ನು ತಾನೇ ಉದ್ದಕ ನೋಡು ಆಶ್ಚರ್ಯ ಪಟ್ಟುಕೊಂಡು ಬಂದಿದ್ವಿ. ಚೋಳಬಳೆ ನಾಡಿನ ರಿಯಲ್ ಆಗಿ ಇರುವ ಅಂದಗಳ ಬಗ್ಗೆ ಮಾತಾಡ್ಕೊಂಡು ಬಂದಿದ್ವಿ. ಯುವರಾಜ ಈ ಅಂದವಾದ ನಾಡಿನ ಚಕ್ರವರ್ತಿಯಾಗಿ ಮುಡಿಸಿಡಿಕೊಳ್ಳೋ ನಾಳು ಹತ್ರ ಬರ್ತಾ ಇದೆಯಲ್ಲ, ಇವರು ಈ 2 ಮಗಳನ ಬಗ್ಗೆ ಕೊಂಡಿದ್ದ ಪ್ರೀತಿಯಿಂದ ಬಗ್ಗೆನೇ ಹೇಳಿದರು ಅಂತ ಹೇಳಿದ್ವಿ. ಆಹಾ, ನನ್ನ ಸೋದರನಿಗೆ ಈ ಥರ ಎಲ್ಲ ವಿಕಚಿತವಾಗಿ ಮಾತಾಡೋಕ್ಕೆ ಮುಂಚೆಲ್ಲ ಗೊತ್ತಾಗಲಿಲ್ಲ. ಅವನಿಗೆ ನೀವು ಕಲ್ತ್ಕೊಟ್ಟಿದ್ದೀರಿ ಅಂತ ಅನಿಸತ್ತೆ ಅಂತ ಅಂದಳು. ಅರುಳ್ಮೊಳಿವರ್ಮ ನಗೆದ್ಬಿಟ್ಟು, ಗೆಳೆಯರೇ, ನಿಮಗೆ ಚೆನ್ನಾಗೇ ಬೇಕು. ನಿಮ್ಮ ಸ್ನೇಹಕ್ಕೆ ಆದಮೇಲೆ ನನಗೆ ತಂತ್ರಮಂತ್ರವೆಲ್ಲ ಬಂದಿದೆ ಅಂತ ಮುಂಚೆನೇ ನಾನು ಹೇಳಿಲ್ವಾ. ನನ್ನ ಅಕ್ಕಗೂ ಅದೇ ಥರ ಅನಿಸ್ಬಿಟ್ಟಿದೆ ನೋಡಿ ಅಂತಂದರು. ಇದೇನು ವೀಣು ಅಪವಾದ, ಆ ಅಕ್ಕನು ತಮ್ಮನು ಒಂದೇ ಸತಿ ಮಾತಾಡ್ಕೊಂಡ ಹಾಗೆ ನನ್ನ ಹೆಸರಲ್ಲಿ ತಪ್ಪು ಹೇಳ್ತಾ ಇದ್ದೀರಲ್ಲ ಅಂತ ನಾನು ವಂದಿತೇವೆ. ಇನ್ನೂ ನಿಮ್ಮ ಹೆಸರಲ್ಲಿ ಎಷ್ಟೊಂದೋ ತಪ್ಪು ಕುಟ್ರಗಳಿದೆ. ನನ್ನ ತಮ್ಮ ಹೇಳಿ ಇಲ್ಲದೆ ಆಗದೇ ಇರುವ ತಪ್ಪುಗಳು ಇದೆ. ಅದನ್ನೆಲ್ಲ ಮಧ್ಯ ಬೀದಿನಲ್ಲಿ ನಿಂತು ಮಾತಾಡೋಕ್ಕಾಗಲ್ಲ ಅಂತಂದೇಳಿ ಕುಂದವೆ. ವಂದಿತೇವನ್, ನಾನು ಸಂದೇಹ ಮಾಡಿದ್ದು ಸರಿಯಾಗಿ ಹೋಯ್ತು ಅಂತಂದಳು. ಏನು ಸಂದೇಹಿಸಿದ್ದೀರಾ? ನನ್ನನ್ನು 7 ನಾಡಿನ ಪಡೆಗೆ ಸೇನಾಪತಿ ಹಾಕಿ ಕಳಿಸೋದು ಅಂತ ಹೇಳಿ ನನ್ನ ತಪ್ಪುಗಳಿಗಾಕೆ ನನಗೆ ದಿವಾಂತರ ಶಿಕ್ಷೆ ಹಾಕೋದೇ ಆಗತ್ತೆ ಅಂತ ಹೇಳಿ ಅನುಮಾನ ಪಡ್ತಾ ಇದ್ದೀನಿ. ನೋಡಿದ್ದೀರಾ ಅಕ್ಕ, ಸೋಳಕುಳದವರ ಥ್ಯಾಂಕ್ಸನ್ನು ಇವ್ರಿಗೆ ಎಷ್ಟು ನಂಬಿಕೆ ಇದೆ ಅಂತ ಹೇಳಿ ತಿಳಿಯುತ್ತಲ್ವ ಅಂತ. ನಮಗೆ ಇವ್ರ ಹತ್ರ ಸ್ವಲ್ಪನೂ ವಿಶ್ವಾಸ ಇಲ್ಲ ಅನ್ನೋದು ನಿಜಾನೇ. ಇದೇನು ನೀವು ಹೀಗೆ ಹೇಳ್ತಾ ಇದ್ದೀರಾ? ಬೇರೆಯವರು ಮಾಡುವ ಹೆಲ್ಪ್ಗಳಿಗೆ ನಾವು ಕೃತಜ್ಞತೆ ಹೇಳ್ಬೋದು. ಗೆಳೆಯರುಗಳಿಗೆ ಕೃತಜ್ಞತೆ ಹೆಂಗೆ ಬರುತ್ತೆ? ತಿರುವಳ್ಳುವರು ಹೇಳಿ ಇಲ್ಲುವುದು ಜ್ಞಾಪಕ ಇಲ್ವಾ? ಉಡುಕ ಇಳಂದವನ ಕೈಪೋಲ್ ಹಾಗೆ ಹಿಡ್ಕಂಡು ಕಳೆಯುವ ನಾವು ನಟ್ಪು ಅಂತ. ಸೊಂಟದಲ್ಲಿ ಜಾರಿದ ಬಟ್ಟೆಯನ್ನು ಎತ್ತಿ ಕಟ್ಟಿಬಿಡುತ್ತಿದ್ದಕ್ಕೋಸ್ಕರ ಸೊಂಟ ಕೈಗೆ ಥ್ಯಾಂಕ್ಸ್ ಹೇಳ್ಬೇಕಾ ಅಂತ ಹೇಳಿದರು ಕುಂದವೆ. ದೇವಿ, ನೀವು ಕೃತಜ್ಞತೆ ಸಲ್ಲಿಸಬೇಕಾಗಿದ್ದೇ ಇಲ್ಲ. ದಂಡನೆಯನ್ನು ವಿಧಿಸಿದರೆ ಅದೇ ದೊಡ್ಡ ವಿಶ್ವಾಸ ಆಗುತ್ತೆ.
ತಮ್ಮ ನೀನು ಸರಿ ಇವರು ಸರಿ, ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಇವರನ್ನು ನನಗೆ ಹೆಲ್ಪ್ ಆಗಿರೋ ಹಾಗೆ ನಮ್ಮ ಅಣ್ಣ ವೀರಸೊರ್ಗ ಹೋಗಿದ್ದ ಕರಿಹಾಲ ಕಳಿಸಿಟ್ಟ. ಆ ಕರ್ತವ್ಯದಿಂದ ಇವ್ರನ್ನ ನಾನು ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರು ಕುಂದವಿ. ಇವರಿಗೆ ಬಿಡುಗಡೆ ಕೊಡೋದೇ ಬೇಡ ಅಕ್ಕ, ಜೀವಾವಧಿ ಶಿಕ್ಷೆನೇ ಕೊಟ್ಟುಬಿಟ್ರು ನನಗೆ ಸಮ್ಮತಿನೇ ಅಂತ ಅಂದರು ಯುವರಾಜರು. ಲಂಕೆಯಲ್ಲಿ ಇವರಿಂದ ನನಗೆ ಆಗಬೇಕಾದ ಕಾರ್ಯಗಳು ಕೆಲವಿದೆ ಅಂತ ಅಂದಳು ಕುಂತವಿ. ಹೋಗೋದಕ್ಕೆ ಮುಂಚೆ ನಿಮ್ಮ ಹತ್ರ ಹೇಳ್ಕೊಂಡು ಹೋಗ್ತೀನಿ ದೇವಿ ಅಂತ ಅಂದ ಬಂದಿದ್ದೇವೆ. ಹಾಗಾದರೆ ಪಳೆಯಾರೆಗೆ ನೀವು ಬಂದು ನಮ್ಮ ಹತ್ರ ಹೇಳ್ಕೊಂಡು ಹೋಗೋ ಹಾಗೆ ಆಗತ್ತೆ ಅಂತಂದಳು ಕುಂದೇವಿ ಪ್ರಾಟಿ. ಅಕ್ಕ ಇವಾಗ ಎಲ್ಲಿ ಹೊರಟಿದ್ವಿ ಅಂತ ಅರುಳ್ಮೊಳಿವರ್ಮರು ಸ್ವಲ್ಪ ಆಶ್ಚರ್ಯದಿಂದ ಕೇಳಿದ್ವಿ. ತಿರುವೆಯಾರಿಗೆ ಹೋಗ್ತಾ ಇದ್ವಿ, ಇವತ್ತು ಧನುರ್ಮಾಸ, ತಿರುವಾದ್ರೆ ತಿರುನಾಳಲ್ವಾ, ಸೆಂಬೀನ್ ಮಾದೇವನು, ಮಧುರಾಂಧಕನು, ಪೂಂಗುಳಿಯನ್ನು ಬೆಳಗ್ಗೆನೇ ಹೋಗ್ಬಿಟ್ರು, ನೀವು ಬರ್ತೀರಾ ಅಂತ ಹೇಳಿದರು ಕುಂದವಿ. ಇಲ್ಲ, ನಾವುಗಳು ಇವಾಗ ಬರ್ತಾ ಇಲ್ಲ, ತಿರುವೆಯಾರು ನಗರ ಒಳಗೆ ಹೋಗಬಾರ್ದು ಅಂತ ಹೇಳಿನೇ ಆರಿನ ಕರೆಯಿಂದ ವೆಸ್ಟ್ ಕಡೆ ಹೋಗಿಬಿಟ್ಟು ತಿರುಗಿ ಬರ್ತಾ ಇದ್ವಿ. ಅಪ್ಪರು ಪೆರುಮಾಳು ತಿರುವೆಯಾರಲ್ಲಿ ಕೈಲಾಸವನ್ನೇ ಕಂಡು ಪರವಶ ಆದರು. ನಿಮ್ಗಳಿಗೆ ಅಲ್ಲಿ ಹೋಗೋಕ್ಕೆ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಒಂದು ವೇಳೆ ನೀವು ವೀರ ವೈಷ್ಣವರುಗಳಾಗ್ಬಿಟ್ರೆ ಏನು? ಹಾಗೆಲ್ಲ ಏನೂ ಇಲ್ಲ, ತಿರುವೆಯಾರು ಹೋದರೆ ಅಪ್ಪರ ಪೆರುಮಾನ್ ಹಾಗೆ ಅಲ್ಲೇ ಹೋಗಬೇಕು ಅನ್ನೋದು, ಹಂಗೆ ಹೋಗಬೇಕು ಅಂತ ಅನ್ನೋದು ನನ್ನ ಯೋಚನೆ. ಅಪ್ಪರು ಹೇಗೆ ಹೋದರು? ಅವರ ಹಾಡುಗಳಿಂದನೇ ಹೇಳಿದಾರಲ್ವಾ, ಯಾವುದು ಚೂಡು ಪಡಾಮಲ್ ಅಂತ ಅಂದರು. ಆಡಂಬರ ಏನು ಇಲ್ಲದೆ, ನಾವು ತಿರುನಾವು ಕರ್ಸರ ಅಂತ ತೋರಿಸಿಕೊಳ್ಳದೆ, ಪೂಜೆಗಾಗಿ ಪುಷ್ಪನೂ ನೀರನ್ನು ಕೊಂಡೋಗಿದ್ದ ಅಡಿಯಾರ ಗುಂಪಿನಲ್ಲಿ ಹಿಂದೆ ಹೋದರು. ಅದರಿಂದ ತಿರುವೆಯಾರಿನಲ್ಲಿ ಕೈಲಾಸವನ್ನೇ ಅವರು ಕಾಣಕ್ಕಾಯಿತು. ನಾವು ಹಂಗೆ ಈ ಥರ ರಾಜರೀಗ ಆಡಂಬರಗಳಿಂದ ಹೋದರೆ ನಾವು ದೇವರನ್ನು ದರ್ಶನ ಮಾಡೋಕ್ಕಾಗಲ್ಲ. ಜನಗಳನ್ನು ಸ್ವಾಮಿ ದರ್ಶನ ಬಿಟ್ಬಿಟ್ಟು ನಮ್ಮನ್ನು ಸುತ್ತಕೊಂಡು ನಿಲ್ತಾರೆ. ಹೌದು, ನಿನ್ನ ಜಾತಕ ವಿಶೇಷ ಆ ಥರ. ನಿನ್ನನ್ನು ಕಂಡಿದ ತಕ್ಷಣ ಜನಗಳು ಸುತ್ತಕೊಂಡು ಮನ್ನರ್ಕ್ಕೆ ಜೇ, ಪೊನ್ನಿಯಿನ್ ಸೆಲ್ವರ್ಗೆ ಜೇ ಅಂತ ಹೇಳಿ ಘೋಷ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ನಮ್ಗಳಿಗೆ ಅಷ್ಟೊಂದು ಅಪಾಯ ಇಲ್ಲ. ಮೇಲೂ ನಾವು ಜನಗಳ ಗುಂಪು ಮಧ್ಯದಲ್ಲಿ ಹೋಗುವುದೂ ಇಲ್ಲ. ತಿರುವಾದರೆ ತಿರುನಾಳಿಗಾಗಿ ಸ್ವಾಮಿ ಬರುವಾಗ, ದರ್ಶನ ಕೊಡುವಾಗ ತಿರುವೆಯಾರ್ಲಿಂದ ನಮ್ಮ ಅರಮನೆ ಮೇಲ್ ಮಾಡದಿಂದನೇ ಅಯ್ಯಾರುಡೆ ದೇವರನ್ನು ದರ್ಶನ ಮಾಡ್ಕೋತೀವಿ. ಅಕ್ಕ, ಒಂದು ಹಳೆಯ ಹಾಡಲು ನೆನಪಿದೆಯಾ? ಅಂಡ ಸರಾಸರಗಳನ್ನು, ಅಗಿಲ ಭುವನಗಳನ್ನು, ಆಕಾಶ ಬೀದಿನಲ್ಲೂ ಎಲ್ಲ ನಕ್ಷತ್ರಗಳನ್ನು ಹುಟ್ಟಿಸಿದ್ರು ದೇವರು. ಅವ್ರನ್ನ ಆದಿರೆಯ ಅಂತ ಹೇಳಿ, ಇನ್ನು ತಿರುವಾದಿರೆ ನಕ್ಷತ್ರಕ್ಕೆ ಮಾತ್ರ ಹಕ್ಕಾದವನು ಅಂತ ಹೇಳಿ ಜನಗಳು ಹೇಳೋದನ್ನು ಇದೇನು ಪೇದಂ, ಈ ಥರ ಅರ್ಥ ಇರುವ ಹಾಡುಗಳು ನಿಮ್ಗೆ ನೆನಪಿದೆಯಾ? ಅಂತ ನೆನಪಿದೆ ತಮ್ಮ. ಆದರೆ ಎಲ್ಲ ನಕ್ಷತ್ರಗಳಿಗೂ ಇರುವ ಹಕ್ಕಾದವನು ತಿರುವಾದಿರೆಗೂ ಹಕ್ಕಾದವನು ತಾನೆ. ಸರಿ, ನೀವುಗಳು ಹೋಗಿ ಬನ್ನಿ. ಯಾವಾಗ ತಂಜೆಗೆ ತಿರುಗಿ ಬರ್ತೀರಾ? ತಂಜೆಗೆ ಇವಾಗ ನಾವುಗಳು ತಿರುಗಿ ಬರೋದಿಲ್ಲ. ತಿರುವೆಯಾರಿನಿಂದ ಪಳೆಯಾರೆ ಹೋಗ್ತಾರೆ. ಏನು ನನ್ನ ಮಗುಡಾಭಿಷೇಕಕ್ಕೆ ಇಲ್ಲದೆ ನಾವು ಹೋಗ್ತೀರಾ ಅಂತ ಹೇಳಿದರು ಯುವರಾಜರು. ಹೌದು, ನಿನ್ನ ಮಗುಡಾಭಿಷೇಕ ವೈಭವದಲ್ಲಿ ನನಗೂ ಆನತಿಗೂ ಏನು ಕೆಲಸ? ಅಕ್ಕ, ನೀವು ಇಲ್ಲದೆ ನನ್ನ ಪಟ್ಟಾಭಿಷೇಕ ನಡೆಯಲ್ಲ. ಎಲ್ಲ ನಡೆಯುತ್ತೆ. ಯಾಕೆ ನಡೆಯಲ್ಲ? ಪಟ್ಟಾಭಿಷೇಕಕ್ಕೆ ನಾನು ದಿನ ಇಟ್ಟುಕೊಟ್ಟವ್ರು ಯಾರು? ರಾಮರ ಪಟ್ಟಾಭಿಷೇಕಕ್ಕೆ ನಾಳು ನೋಡಿ ಹೇಳಿದ್ದವ್ರು ಸಂದತಿಯಲ್ಲಿ ಬಂದವರು ಅಲ್ವೇ? ನನಗೆ ನಾಳು, ನಕ್ಷತ್ರ, ಜ್ಯೋತಿಷ, ರೂಢ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಕ್ಕ. ನಮ್ಮ ಕರ್ತವ್ಯವನ್ನು ಮಾಡುವ ಎಲ್ಲ ದಿನಗಳು ಒಳ್ಳೆಯ ದಿನವೇ. ಸೋಮಾರಿಯಾಗಿ ಇರುವ ನಾಳುಗಳೇ ಕೆಟ್ಟ ನಾಳುಗಳು ಅಂತ ಅಂದರು ಪೊನ್ನಿಯಿನ್ ಸೆಲ್ವರ್. ದಿನಗಳೇ ನಿನ್ನ ಬಾಳಿನ ದಿನಗಳು ಎಲ್ಲ ಅಂತ ಒಂದು ಒಳ್ಳೆಯ ದಿನಗಳವೇ ಇರಲಿ ತಮ್ಮ. ನಾವುಗಳು ಹೋಗಿ ಅಯ್ಯಾರುಡೆಯಾರನ್ನು ಅರಮೊಳತ್ತ ನಾಯಿಗೆ ಹತ್ರನೂ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂತ ಅಂದರು ಕುಂತವಿ. ನನಗೋಸ್ಕರ ಏನು ಪ್ರಾರ್ಥನೆ ಮಾಡಿರ್ತೀರಾ? ನಿಲಮಗಳ ಮೇಲೆ ನೀ ಕೊಂಡಿರುವ ಪ್ರೀತಿ ಪೂರ್ತಿಯಾಗಲಿ, ನಿನ್ನ ಮಗುಡಾಭಿಷೇಕಕ್ಕೆ ವಿಘ್ನವಿಲ್ಲದೆ ನಡೆಯಲಿ ಅಂತ ಹೇಳಿ ಅಯ್ಯಾರುಡೆಯರ ಈ ದೇವರ ಹತ್ರ ಪ್ರಾರ್ಥಿಸ್ತೀವಿ. ನಿನ್ನ ಮನಸ್ಸು ಸೋಳಲ ಹಳೆಯ ಕುಡಿಗೆ ಇರುವ ಧರ್ಮದ ದಾರಿಯಿಂದ ಹೊರಗೆ ಬರದೇ ಇರಲಿ ಅಂತ ಹೇಳಿ ಅರಮೊಳತ್ತ ನಾಯಿಗಿನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಹಾಗಾದರೆ ನೀವುಗಳು ನನ್ನ ಪಟ್ಟಾಭಿಷೇಕಕ್ಕೂ ನಿಶ್ಚಯವಾಗಿ ಇರೋದಿಲ್ವ? ಪಳೆಯಾರೆಯಿಂದ ನಮ್ಮ ಅಗಕಣ್ಣಿಂದ ನೋಡಿ ಸಂತೋಷ ಪಡ್ತೀವಿ. ಅಕ್ಕ, ನೀವು ಈ ಕೊಳಂಬಾಲೂರು ಕೋಮಗಳನ್ನು ಹಠಕ್ಕೆ ಚಪ್ಪೆಗಟ್ಟು ಕಟ್ತಾ ಇದ್ದೀರ. ಇವಳು ನನ್ನ ಜೊತೆ ಸೋಳ ಸಿಂಗಾದನ ಹತ್ತುವುದಕ್ಕೆ ಆಗಲ್ಲ ಅಂದರೆ ಲೋಕವೇ ಅಸ್ತಮನ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇವಳ ವೀಣು ಹಠದಿಂದ ವಿಪರೀತದಲ್ಲಿ ಇದು ಕೊಂಡು ಸೇರುತ್ತೆ. ಇವಳಿಗೆ ಬದಲಾಗಿ ಸೋಳರನ್ನ ಸಿಂಗಾದನಲ್ಲಿ ಬೇರೆ ಒಂದು ಹೆಣ್ಣು ಕೂತ್ಕೊಂಡ್ಬಿಡ್ತಾಳೆ. ಆಮೇಲೆ ನನ್ನ ಹೆಸರಲ್ಲಿ ತಪ್ಪು ಹೇಳಿ ಪ್ರಯೋಜನವಿಲ್ಲ ಅಂತ ಅಂದರು ಯುವರಾಜರು ಪೊನ್ನಿಯಿನ್ ಸೆಲ್ವರ್.
ನಾನು ಇವ್ರ ಮೇಲೆ ಯಾವತ್ತೂ ತಪ್ಪು ಹೇಳಲಿಲ್ಲ, ಇನ್ಮೇಲೂ ತಪ್ಪು ಹೇಳಕ್ಕೆ ಹೋಗಲ್ಲ ಅಂತ ಅಕ್ಕ ಅಂತಂದ್ಲು ಕೊಡಮಾಳೂರು ಇವರನ್ನು. ನೀನು ಹೇಳಿದ್ರೂ ಪ್ರಯೋಜನವಿಲ್ಲ ವನತಿ, ಮಣ್ಣ ಸೇರ್ಕೊಂಡವ್ರುಗಳನ್ನು ಕಿವಿನಲ್ಲಿ ಬೇರೆ ಏನೂ ಬೀಳಲ್ಲ ಅಂತ ಅಂದರು. ಇಳೆ ಪ್ರಾಟಿ ಕೊಂದು, ಈ ಮಣ್ಣಾಸೆಯನ್ನು ನನ್ನ ಮನಸ್ಸಿನಲ್ಲಿ ಉಂಟು ಮಾಡಿದ್ದು ನೀವು ತಾನೇ ಅನ್ನೋದನ್ನು ಮರ್ತುಬಿಡ್ಬೇಡಿ. ಹೆಣ್ಣಾಗಿ ಹುಟ್ಟಿದ್ದ ದಿನಗಳೇ ಈ ಅಂದವಾದ ಸೋಳನಾಡಿನ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲಿಲ್ಲ ಅಂತನೂ, ಅದಕ್ಕೆ ಅಂತಲೇ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತನೂ ಎಷ್ಟೋ ಸರಿ ನನ್ನ ಹತ್ರ ಹೇಳಿಲ್ವಾ ಅಂತಂದರು ಅರ್ಮಣ್. ಆವಾಗೆಲ್ಲ ನನ್ನ ಮಾತುಗಳು ನಿನ್ನ ಕಿವಿಯಲ್ಲಿ ಹತ್ತಲೇ ಇಲ್ವಲ್ಲ, ಲೋಕದಲ್ಲಿ ಇನ್ನೂ ಎಷ್ಟೊಂದೋ ಅಂದವಾದ ನಾಡುಗಳು ಇದೆ ಅಂತ ಹೇಳಿ ಕೊಂಡು ಬಂದೆ. ಇವಾಗ ಈ ಬಾಣಗಳದ್ದು ವೀರರನ್ನ ಬೋಧನೆಯಿಂದ ನಿನ್ನನ್ನು ಈ ಥರ ನೆಲ ಮಾಡಂದೆ ಇನ್ನು ಲಬರ್ ಮಾಡಿಬಿಡ್ತು ಅಂತ ಹೇಳಿದಳು ಕುಂದವೆ ಪ್ರಾಟಿ. ದೇವರೇ, ಆ ಬಾಪು ಅದನ್ನು ನನ್ನ ಹೆಸರಲ್ಲಿ ತಾನೇ ಬಂದು ಬಿಡ್ಬೇಕಾ ಅಂತಂದ್ರು ಮಂದಿರುತ್ತೆ. ಎಷ್ಟೊಂದೋ ದೊಡ್ಡ ಭಯಂಕರವಾದ ಅಪವಾದನ್ನೇ ಹೊತ್ಕೊಂಡ್ರಿ. ಈ ಚಿಕ್ಕ ಅಪವಾದಕ್ಕೆ ಹೆದರು ಬಿಡ್ತೀನಿ ತಮ್ಮ. ತುಂಬ ಹೊತ್ತು ಮಾತಾಡಿದ್ದು ಬಿಟ್ಟು ಸ್ವಾಮಿ ಬಂದು ಸೇರುವ ಟೈಮ್ ಹತ್ರ ಬಂದುಬಿಡ್ತು, ಹೋಗ್ತೀವಿ ಅಂತ ಹೇಳಿ ಕುಂದವಿದ್ದೇವಿ ಸಿವಿಗೆ ಒಳಗೆ ಸಮೀಕ್ಷೆ ಮಾಡಿದ್ಲು. ಪಲ್ಲಕ್ಕು ಮೇಲೆ ಹೋಯಿತು. ಸ್ವಲ್ಪ ಹೊತ್ತು ಅಲ್ಲೆಯೇ ನಿಂತು ನೋಡಿಕೊಂಡಿದ್ದು ಬಿಟ್ಟು ಪೊನ್ನಿಯಿನ್ ಸೆಲ್ವರು ತಂಜೆಯನ್ನು ನೋಡಿ ಕುದುರೆಯನ್ನು ಸಲ್ಲಿಸಿದ್ರು. ಸ್ವಲ್ಪ ದೂರ ಹೋದ್ಮೇಲೆ ಪಕ್ಕದಲ್ಲಿ ಬಂದುಕೊಂಡಿದ್ದ ವಂದ್ಯತೆಯನ್ನು ನೋಡಿ, ಗೆಳೆಯರೆ, ಈ ಹೆಣ್ಣುಮಕ್ಕಳು ನಿಜವಾಗಲೂ ಸ್ವಾಮಿ ದರ್ಶನಕ್ಕೆ ಹೋಗೋ ಹಾಗೆ ನನಗನ್ನಿಸಲಿಲ್ಲ. ಕೊಡಂದೆ ಜೋದಿಡರು ಇವಾಗ ತಿರುವೆಯಾರಿಗೆ ಪಕ್ಕದಲ್ಲಿ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ಬಂದುಬಿಟ್ಟಿದ್ದಾರಂತೆ. ಅವ್ರನ್ನ ನೋಡೋಕ್ಕೋಸ್ಕರ ಜೋಯಿಸ ಕೇಳೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದರು. ಅಯ್ಯ, ಕೊಡಂದೆ ಜೋದಿಡರ್ನಕ್ಕಿಂತ ನೀವೇ ದೊಡ್ಡ ಜೋಯಿಸರಾಗಿ ಬಿಟ್ಟಿದ್ದೀರಾ ಅಂತ ಅಂದ ಬಂದಿದ್ದೇವೆ. ಅಷ್ಟರಲ್ಲಿ 80ನೇ ಸಂಚಿಕೆ ಮುಗಿಯಿತು. ಇವಾಗ ಸಂಚಿಕೆ 81. ಪೊನ್ನಿಯಿನ್ ಸೆಲ್ವರನ್ನ ಊಗಿಸಿ ಆರುಡ ಹೇಳಿ ಹಾಗೇನೆ ಆಯಿತು. ಕುಂದವೈ ದೇವಿನೂ ವಾನತಿನೂ ತಿರುವೆಯಾರಿಂದ ಸೋಳಮಾಳಿಗೆ ಹೋಗಿ ಸೇರಿದ ತಕ್ಷಣ ಅಲ್ಲೇನೇ ಪಲ್ಲಕ್ಕನನ್ನು ಪರಿವಾರಗಳನ್ನು ನಿಲ್ಲಿಸಿದರು. ಸೆಂಬಿಯನ್ ಮಾದೇವಿಯನ್ನು ಅವರ ಮಗನನ್ನು ಸೊಸೆಯನ್ನು ದೇವಸ್ಥಾನ ಒಳಗೆ ಹೋಗಿರುವುದನ್ನು ತಿಳ್ಕೊಂಡ್ರು. ತಾವನ್ನು ಕಾವಲರ್ಗಳ ಹತ್ರ ಹೇಳಿಬಿಟ್ಟು ಒಂದೇ ಒಂದು ವೀರಣ್ಣನ ಮಾತ್ರ ಜೊತೆ ಕರ್ಕೊಂಡು ಜೋಯಿಸರ ಮನೆ ಹುಡುಕಿಕೊಂಡು ಹೋದರು. ಹೌದು, ಕೊಡಂದೆ ಜೋದಿಡರು ಅಲ್ಲಿ ಪ್ರಭಾಗದಲ್ಲಿ ಕೊಚ್ಕೊಂಡು ಹೋಗಿದ್ದ ಮೇಲೆ ಪ್ರಭಾಗದಲ್ಲಿ ಕೊಚ್ಕೊಂಡು ಹೋದ್ಮೇಲೆ ತಿರುವೆಯಾರಿಗೆ ಬಂದುಬಿಟ್ರು. ನಗರನ ಈಸ್ಟ್ ಕಡೆ ಓರದಲ್ಲಿ ಕಾವೇರಿ ಕರೆಯಲ್ಲಿ ಚಿಕ್ಕ ಮನೆ ಒಂದು ಕಟ್ಟಿಕೊಂಡು ಅಲ್ಲೇ ವಾಸ ಮಾಡೋಕ್ಕೆ ಶುರು ಮಾಡಿದರು. ಇನ್ಮೇಲೆ ಪಳೆಯಾರೆ ನಗರಕ್ಕಿಂತ ತಂಜಾವೂರು ಜಾಸ್ತಿ ಇಂಪಾರ್ಟೆನ್ಸ್ ಆಗತ್ತೆ ಅಂತ ಹೇಳಿ ಅವರು ಜೋಯಿಸನ್ ಮೂಲ ತಿಳ್ಕೊಂಡಿದ್ದನ್ನು ಒಂದು ವೇಳೆ ಅವರು ತಿರುವೆಯಾರಿಗೆ ಬಂದು ಸೇರಿದ್ದಕ್ಕೆ ಕಾರಣವಾಗಿ ಇರ್ಬೋದು. ಜೋಯಿಸರು ಮನೆ ಬಾಗಿಲ ಬಳಿ ಅವರುಗಳು ಪ್ರವೇಶ ಮಾಡುವಾಗ ಒಳಗೆಯಿಂದ ತುಂಬ ಸ್ವೀಟಾದ ಮಗುವಿನ ಧ್ವನಿಯಲ್ಲಿ, ಬನ್ನಿ ಆಡಲರಸಿಗಳೇ ಬನ್ನಿ, ನಡನ ರಾಣಿಗಳೇ ಬನ್ನಿ ಅಂತ ಹೇಳಿಬಿಟ್ಟು ಯಾರೋ ಸ್ವಾಗತ ಮಾಡಿದ್ದನ್ನು ಕೇಳಿ ದೇವಿ ಮಾರ್ಗಳು ಇಬ್ಬರೂ ಆಶ್ಚರ್ಯಪಟ್ಟರು. ಮುಂದೆ ಒಂದು ಮರಡು ಚೀಡನನ್ನು ಕಾವಲಾಳಾಗಿ ಇದ್ದುಕೊಂಡಿದ್ದವರು ಇವಾಗ ಈ ಥರ ಇಷ್ಟೊಂದು ಉಪಚಾರ ಮಾಡಿ ಕರೆಯೋದಕ್ಕೆ ಯಾರನ್ನು ಕೂಡಿಸಿದ್ದಾರೆ ಅಂತ ಹೇಳಿ ಯೋಚನೆಯಿಂದ ಒಳಗೆ ಪ್ರವಾಸ ಮಾಡಿದರು. ಆ ಕೂರೆಯಿಂದ ಹಾರ್ತಾ ಇದ್ದಿದ್ದ ಒಂದು ಗೂಡಿನಲ್ಲಿ ಅಂದವಾದ ಅರಗಿಣಿ ಒಂದು ಕಂಡಿದ ತಕ್ಷಣ ಅವ್ರುಗಳಿಗೆ ಆಶ್ಚರ್ಯ ಹೋಯಿತು. ಅರಗಿಣಿನೂ ತಲೆಯನ್ನು ಹೀಗೆ ಹಾಗೆ ಜಾರಿಸಿ ಕುಂದುಮಣಿ ಥರ ಇದ್ದಿದ್ದ ತನ್ನ ಚಿಕ್ಕ ಕಣ್ಣುಗಳಿಂದ ಅವ್ರುಗಳನ್ನು ಶಾರ್ಪಾಗಿ ನೋಡಿಬಿಟ್ಟು ತಿರ್ಗಾನು ವಾರುಂಗಳು ಆಡೋದರ್ಸಿಗೆ ವಾರುಂಗಳು ಅಂತ ಅಂದನು. ಪ್ಯಾರಟನ್ನು ವಾಯ್ಸನ್ನು ಹೆಣ್ಣುಮಕ್ಕಳನ್ನು ಹೆಜ್ಜೆಯ ನಾದವನ್ನು ಕೇಳಿಬಿಟ್ಟು ಜೋಯಿಸರನ್ನ ಒಳಗಿಂದ ಹಾಲಿಗೆ ಬಂದರು. ದೇವಿ ಮಾರ್ಗಳನ್ನು ನೋಡಿ ಶಾಕ್ ಆಗಿಬಿಟ್ಟವರು, ಬನ್ನಿ ದೇವಿ ಮಾರ್ಗಳೇ ಬನ್ನಿ, ಈ ಗುಡಿಸೆ ಇವತ್ತು ತಾನೇ ಬಾಕ್ಯ ಹೊಂದಿದೆ ಅಂತಂದರು. ಆ ಗಿಣಿನೂ ತನ್ನ ಹವಳದ ಬಾಯಿಯನ್ನು ತೆಗೆದು ಈ ಗುಡಿಸೆ ಇವತ್ತಿಗೆ ತಾನೇ ಬಾಕ್ಯ ಮಾಡಿದ್ದು ಅಂತ ಅಂದಿತ್ತು. ಜೋಯಿಸರು ಅದನ್ನು ನೋಡಿ, ಚಿಚಿ ಸ್ವಲ್ಪ ಹೊತ್ತು ಸುಮ್ಮನೆ ಇರು, ಬಾಯಿ ಮುಚ್ಕೋ ಅಂತಂದರು. ಅಯ್ಯ, ಅದನ್ನೇ ಯಾಕೆ ಕೋಪಿಸ್ಕೊಳ್ತೀರಾ? ಬರೋವ್ರುಗಳಿಗೆ ಒಳ್ಳೆತನವಾಗಿ ಅದು ಸ್ವಾಗತ ಮಾಡ್ತಾಯಿದ್ದೆ. ದಿನ ಇಲ್ಲಿ ಎಷ್ಟೋ ಜನ ಬಂದು ಈ ಗುಡಿಸೆಯನ್ನು ಬರ್ತಾ ಇದ್ದ ಗುಡಿಸೆಗೆ ಇವತ್ತು ತಾನೇ ಬಾಕ್ಯ ಮಾಡಿದ ಗುಡಿಸೆಯಾಗಿ ಮಾಡಿದ್ದಾರೆ ಅನಿಸುತ್ತೆ ಅಂತ ಹೇಳಿದ್ರು ಲೇಪ್ರಾಟಿ ಕುಂದವಿ. ಬನ್ನಿ ನಡನ ರಾಣಿಗಳೇ ಬನ್ನಿ ಅಂತ ಹೇಳ್ತದ್ದು ಗಿಣಿ.
ಜೋಯಿಸರು ತಿರ್ಗಾನ ಅದನ್ನು ಜೋರು ಮಾಡಿಬಿಟ್ಟು ದೇವಿ ಮಾರ್ಗಳೆ ಶ್ರಮಿಸಬೇಕು, ತಿರುஞான ಸಂಬಂಧ ಪೆರ್ಮ ಈ ತಿರುವಯ್ಯಾರಿಗೆ ಬಂದಿದ್ದ ಹಾಗೆ ಬೀದಿಯೆಲ್ಲ ಆಡಲ ರಂಗುಗಳೆಲ್ಲ ಇರ್ತಿತ್ತು. ಅದರಲ್ಲಿ ಹೆಣ್ಣುಮಕ್ಕಳು ನಡನ ಮಾಡುವಾಗ ಕಾಲಿನ ಗೆಜ್ಜೆಗಳು ಗಲೀರ್ ಗಲೀರ್ ಅಂತ ಸೌಂಡ್ ಮಾಡೋದನ್ನು ಕೇಳಿದರು. ಅವರ ದೈವೀಗ ಪಾಸುರಗಳಲ್ಲಿನೂ ಹಾಡಿದರು. ಅದರ ಹಾಗೇ ಆ ದಿನದಲ್ಲಿ ಹಾಗೇ ಇವತ್ತಿಗೂ ಈ ತಿರುವಯ್ಯಾರಲ್ಲಿ ನಡೆನ ಕಲ್ತ್ಕೊಳ್ಳುವ ಹೆಣ್ಣುಮಕ್ಕಳು ಎಷ್ಟೊಂದೋ ಜನ ಇದ್ದಾರೆ. ಅವ್ರುಗಳು ಯಾವಾಗ ನೋಡು ಜೋಯಿಸ ಕೆಳಕ್ಕೆ ಈ ಕುಡಿಸೆಗಳನ್ನು ಹುಡುಕಿಕೊಂಡು ತಾನೇ ಬರ್ತಾರೆ. ಅವ್ರುಗಳಿಗೆ ಸಂತೋಷವಾಗಿರಲಿ ಅಂತ ಹೇಳಿ ಈ ಗಿಣಿಗೆ ಈ ಥರ ಹೇಳೋಕ್ಕೆ ಅಭ್ಯಾಸ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಬೇಕು ಅಂತಂದರು. ಇವತ್ತು ಆ ಆಡಲ ಅರಸಿಗಳು நடன ನಾಡಿಗಳು ಯಾರನ್ನು ಇಲ್ಲಿ ಕಾಣಲಿಲ್ವೆ ಅಂತ ಹೇಳಿದ್ಲು ಕುಂದವೆ ದೇವಿ. ಇವತ್ತಿಗೆ ತಿರುವಾದುರೈ ತಿರುನಾಳು ಆದ್ದರಿಂದ ಆಡಲರಸಿಗಳನ್ನು நடன ರಾಡಿಗಳನ್ನು ಅಯ್ಯಾರು ದೇವರ ಸನ್ನಿಧಿನಲ್ಲಿ ಸೇವೆ ಮಾಡೋಕ್ಕೆ ಹೋಗಿರ್ತಾರೆ. ಆದರೆ ನಿಜವಾದ ಅರಸಿಗಳಾದ ನೀವುಗಳೇ ಬಂದುಬಿಟ್ಟಿದ್ದೀರ, ಈ ಕುಡಿಸೆ ಬಾಕ್ಯ ಮಾಡಿದ್ದು ನಾನು ಬಾಕ್ಯ ಮಾಡಿದವನು ಅಂತ ಹೇಳಿದ್ದು ಪರವಶವಾಗಿ ಹೇಳಿದರು ಜೋಯಿಸರು. ಆಮೇಲೆ ದಯವಿಟ್ಟು ಕೂತ್ಕೊಳ್ಳಿ, ಈ ಬಡವನ ಹತ್ರ ಏನು ಕೇಳಕ್ಕೆ ಬಂದಿದ್ದೀರೋ ಅದನ್ನು ಕೇಳಿ ತಿಳಿಸಿ, ನನಗೆ ತಿಳಿದ ಅಷ್ಟು ಹೇಳ್ತೀನಿ ಅಂತ ಅಂದರು. ಯುವರಾಣಿಗಳು ಇಬ್ಬರೂ ಕೂತ್ಕೊಂಡ್ರು. ಕುಂದವೆ ಒಂದು ನೆಟ್ಟುಸಿರುಬಿಟ್ಟು, ಜೋಯಿಸರೇ ಏನನ್ನು ಕೇಳೋದು, ಈ ಜ್ಯೋತಿಷ ಶಾಸ್ತ್ರದಲ್ಲಿ ಇದನ್ನು ನಿಜ ಇದೆಯಾ ಅಂತ ಹೇಳೋಕ್ಕೇ ನಾನು ಮೊದಲು ಕೇಳಕ್ಕೆ ಅನಿಸಿತ್ತು ಅಂತ. ದೇವಿ, ನೀವು ಈ ಥರ ಕೇಳಿದರೆ ನಾನು ಏನು ಮಾಡಲಿ? ನಂಬಿಕೆ ಇರೋರಿಗೆ ಜ್ಯೋತಿಷ ಶಾಸ್ತ್ರ ನಿಜ ಅನ್ನೋದಕ್ಕೆ, ನಂಬಿಕೆ ಇರದೇ ಇರೋರಿಗೆ ಅದೇ ಸುಳ್ಳೇನು ಅಂತ ಹೇಳಿದರು ಜೋಯಿಸರು. ನಾನು ಜ್ಯೋತಿಷ ಶಾಸ್ತ್ರದಲ್ಲಿ ಪೂರ್ಣ ನಂಬಿಕೆ ಇಟ್ಟು ತಾನೇ ಇದ್ದೆ, ಆದರೆ ಆ ಶಾಸ್ತ್ರನೇ ನನ್ನನ್ನು ಕೈ ಬಿಟ್ಬಿಡ್ತಲ್ಲ. ಯಾವ ವಿಧದಲ್ಲಿ ನಿಮ್ಮನ್ನು ಕೈ ಬಿಟ್ಬಿಟ್ಟಿದೆ ಅಮ್ಮಣಿ? ನಿಮ್ಮ ಹತ್ರ ಜೋಸ ನೋಡಿಕೊಂಡು ಹೋದ್ಮೇಲೆ ಏನು ನಡೀತಿದೆ? ನನ್ನ ಅಣ್ಣ ಇಷ್ಟು ಕಾಲ ಮರಣವನ್ನು ಹೊಂದುತ್ತಾನೆ ಅಂತ ಹೇಳಿ ನೀವು ಯಾವಾಗಲಾದರೂ ನನ್ನ ಹತ್ರ ಹೇಳಿದ್ದೀರಾ? ನಾನು ಹೇಳ್ಬೋದಾ ದೇವಿ? ಗೊತ್ತಿದ್ರೂ ನಾನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ವ? ಹೇಳಿದರೆ ನನ್ನನ್ನು ಪಾಡಿನಾಟು ಆಪತ್ತು ಉದವಿಗಳ ಜೊತೆ ಸೇರಿಸಿರಲ್ವ? ಕುಟುಂಬಗಳನ್ನು ರಾಜಾಂಗ ಕಾರ್ಯಗಳನ್ನ ಬಗ್ಗೆ ಏದೋ ಜನರಲ್ ಆಗಿ ಹೇಳ್ಬೋದು. ಗಂಡ ಇದೆ, ಅಡಚಣೆ ಇದೆ, ಕೆಟ್ಟದ ಗ್ರಹ ನೋಡ್ತಾ ಇದೆ ಅಂತ ಹೇಳೋದೇ ಆಪತ್ತಾಗಿದ್ದು. ಮೇಲೆ ಆದಿತ್ಯ ಕರಿಗಾಲರ ಜಾತಕ ನನ್ನ ಹತ್ರ ಇಲ್ಲವೂ ಇಲ್ಲ, ಅದನ್ನು ನಾನು ನೋಡಿನೂ ಇಲ್ಲ ಅಂತಂದರು ಜೋಯಿಸರು. ನೀವು ನೋಡಿದ್ರೂ ಹೇಳಿದ್ರೂ ಆ ವಿಪತ್ತನ್ನು ತಡಿಸೋಕ್ಕೆ ಆಗಲ್ಲ ಅಲ್ವಾ? ಅದು ಹೇಗಾಗುತ್ತೆ ತಾಯೇ? ನಾನೇನು ಬ್ರಹ್ಮನ ಬರೆದಿದ್ದ ಅಕ್ಷರವನ್ನು ಬ್ರಹ್ಮವಿನಿಂದ ತಾನೇ ಅಳಿಸಿಕ್ಕೆ ಬರೆಯೋಕ್ಕಾಗತ್ತಾ? ಆಗೆಲ್ಲ ಹಾಗಾದರೆ ಜೋಯಿಸ ನೋಡೋದ್ರಲ್ಲಿ ಏನು ಪ್ರಯೋಜನ ಜೋಯಿಸರ್? ತಾಯೇ, ಇದೇನು ಈ ಥರ ಕೇಳ್ತಾ ಇದ್ದೀರಾ? ನಿಮ್ಮ ಹಾಗೆ ಇರೋರು ಜೋಯಿಸ ನೋಡದೇ ಇದ್ದರೆ ನನ್ನ ಹಾಗೆ ಇರೋರು ಬದುಕೋದು ಹೆಂಗೆ? ಈ ಬಡವನ ಗುಡಿಸೆಯಲ್ಲಿ ರಾಜಕುಮಾರಗಳಲ್ಲಿ ಕಾಲುಗಳು ತಾನೇ ಬೀಳುವುದು ಹೆಂಗೆ ಅಂತ ಹೇಳಿದರು ಜೋಯಿಸರ್. ಇದನ್ನು ಕೇಳಿ ಕುಂದವೆ ಗಲಗಲ ಅಂತ ನಗೆದುಬಿಟ್ಲು. ವಾಣತಿನ ಮುಖದಲ್ಲಿನೂ ನಗೆ ತುಂಬಿತು. ಜೋಯಿಸರೇ, ಇಲ್ಲಿ ಜೋಯಿಸ ಕೇಳಕ್ಕೆ ಬರೋರುಗಳಲ್ಲಿ ಎಲ್ಲರ ಹತ್ರ ತಾನೇ ಹೇಳ್ತೀರಾ ಅಂತ ಹೇಳಿ ಎಲೆಪರ ಕೇಳಿದ್ರು. ಆ ಥರ ಎಲ್ಲರ ಹತ್ರ ಈಗ ಹೇಳುವತ್ತಿನ ಕಲೆಮಗಳು ಸರಸ್ವತಿನೂ ಲಕ್ಷ್ಮೀನೂ ಒಂದೇ ರೂಪಕೊಂಡು ಅವತರಿಸಿದ್ದ ಹಾಗೆ ನಿಮ್ಮ ಬಗ್ಗೆ ಲೋಕವೆಲ್ಲ ಹೊಗಳು ಅರಳಿದೆ. ಅದನ್ನು ನಿಮ್ಮ ಹತ್ರ ವಿವಾದ ಮಾಡಿ ನನ್ನಿಂದ ಸಂಭಾಳಿಸೋಕ್ಕಾಗತ್ತಾ? ಅದರಿಂದ ತಾನೇ ಆವಾಗ ಹೇಳಿದ್ದೀನಿ. ಆದ್ರೂ ತಾಯೇ, ನಾನು ಜೋಯಿಸ ನೋಡಿ ಹೇಳಿದ್ದನ್ನು ಇಟ್ಕೊಂಡು ಜೋಯಿಸ ಶಾಸ್ತ್ರವನ್ನು ನಿಜವನ್ನು ನೀವು ತೀರ್ಮಾನ ಮಾಡಿಬಿಟ್ಟೋಗ್ಬೋದಾ? ಹೇಳಿದ್ದನ್ನು ಇಟ್ಕೊಂಡು ಅಲ್ವಾ ತೀರ್ಮಾನ ಮಾಡೋಕ್ಕಾಗತ್ತೆ? ಪೊನ್ನಿಯಿನ್ ಸೆಲ್ವನ್ನ ಅದೃಷ್ಟ ಜಾತಕವನ್ನು ಬಗ್ಗೆ ಹೇಳಿದೆ. ಮಧ್ಯದಲ್ಲಿ ಏನೇನೋ ನಡೆದು ಕಡೆಯಲ್ಲಿ ಅವರು ಈ ಭೂಮಂಡಲದ ಚಕ್ರವರ್ತಿ ಆಗುವ ಟೈಮ್ ಆ ಥರ ಬಂದ್ಬಿಡ್ತಲ್ಲ, ಪಟ್ಟಾಭಿಷೇಕ ಕೂಡ ನಾಳೆ ಆಯ್ತಾನೆ ಅಂತ ಹೇಳಿ ಹೇಳಿದರು ಜೋಯಿಸರು. ಅಯ್ಯ, ಪೊನ್ನಿಯಿನ್ ಸೆಲ್ವನ ಪಟ್ಟಾಭಿಷೇಕಕ್ಕೆ ದಿನ ನೋಡೋಕ್ಕೇನೆ ನಿಮ್ಮ ಹತ್ರ ಯಾರು ಬರಲಿಲ್ವಾ? ಇಲ್ಲ ದೇವಿ, ಅದಕ್ಕೆ ಅರಮನೆ ಪ್ರೋಗಿದರುಗಳು ಇದ್ದಾರಲ್ಲ, ಅವ್ರುಗಳು ಮುಖ್ಯಮಂತ್ರಿ ಅನಿರುದ್ಧರೇ ಜ್ಯೋತಿಷಾಸ್ತ್ರದಲ್ಲಿ ತುಂಬ ಎಕ್ಸ್ಪರ್ಟ್ ಆಯ್ತಲ್ಲ. ಹೌದು, ಫಾಲ್ಗುಣ ಮಾಸ 7ನೇ ತಾರೀಕಿನ ದಿನ ಹೇಳಿದ್ದಾರೆ. ಅದು ಒಳ್ಳೆ ದಿನ ತಾನೇ ಜೋಯಿಸರೆ? ತುಂಬ ಒಳ್ಳೆ ದಿನ ಅಮ್ಮ, ತುಂಬ ಚೆನ್ನಾಗಿ ಆಲೋಚನೆ ಮಾಡಿ ತಾನೇ ಹೇಳಿದ್ದಾರೆ. ಪಟ್ಟಾಭಿಷೇಕಕ್ಕೆ ಸರಿಯಾದ ಒಳ್ಳೆಯ ದಿನವಾಗಿ ಇರ್ಬೋದು, ಆದರೆ ಪಟ್ಟಾಭಿಷೇಕ ಅವತ್ತು ನಿಶ್ಚಯ ನಡೆಯುತ್ತಾ?
ಅಂತ ನೋಡಿ ಹೇಳಿ. ಇದೇನು ಕ್ವಶ್ಚಿನ್ ದೇವಿ, ಯಾಕೆ ನಡೆಯದೆ ಹೋಗಬೇಕು? ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಒಳ್ಳೆ ದಿನ ತಾನೇ ನೋಡಿ ಹೇಳಿದರು. ಆದರೆ ಅವರಿಗೆ ಪಟ್ಟಾಭಿಷೇಕ ನಡೆಯದೇ ಹೋಗ್ಬಿಡ್ತಲ್ವ ದೇವಿ. ಬರೀ ಪಟ್ಟಾಭಿಷೇಕ ಮಾಡ್ಕೊಳ್ಳೋದಕ್ಕಿಂತನೂ ಕೋಡಿ ಪಟ್ಲು ಹೆಮ್ಮೆ ಅವತ್ತು ಶ್ರೀರಾಮರಿಗೆ ಉಂಟಾಯಿತು. ಅದರಿಂದಾನೇ ರಾಮಾಯಣ ಹುಟ್ಟಿತು. ಅದು ಹೋಗಲಿ, ಆ ಥರ ಅನುಮಾನ ನಿಮ್ಗಳಿಗೆ ಏಕೆ ಇವಾಗ ಬರಬೇಕು? ನೀವುಗಳೇ ಪಟ್ಟಾಭಿಷೇಕ ಅವತ್ತು ನಡಿಬಾರ್ದು ಅಂತ ಹೇಳಿ ಇಷ್ಟಪಡೋ ಹಾಗೆ ಕಾಣುತ್ತೆ. ನಿಮ್ಮ ಊಗ ನಿಜಾನೇ. ಪೊನ್ನಿಯಿನ್ ಸೆಲ್ವನ್ನ ಸಿಂಹಾಸನ ಹತ್ತೋದಿಲ್ಲ ನಿಮಗಿಂತ ಆನಂದ ಪಡೆಯೋ ಕುಡಿಯೋರು ಬೇರೆ ಯಾರೂ ಇಲ್ಲ ಅಂತ ಅಲ್ವಾ ಲೋಕ ಹೇಳ್ತಾ ಇದೆ. ನ್ಯಾಯವಾನ್ ನಾನು ಅಂಥ ಆನಂದ ಕೊಂಡ್ಲಬೇಕಾದವಳೆ. ಅದರಲ್ಲೇ ಈ ಕೊಡುಂಬಾಳೂರು ಹೆಣ್ಣಿನ ಹಠ ನನಗೆ ಅದರಲ್ಲಿ ಸಂತೋಷ ಇಲ್ಲದೆ ಮಾಡಿಬಿಟ್ಟಿತು. ಕುಡಂಬೆಯಲ್ಲಿ ನಿಮ್ಮ ಮನೆಯಲ್ಲಿ ಇವಳು ಮಾಡಿದ ಶಪಥ ನೆನಪಿನಲ್ಲಿದೆಯಾ? ಶಪಥವ ಆವತ್ತು ಎಷ್ಟೊಂದೋ ಪ್ರೀತ ಸಂಭವಗಳು ನಡೀತಿದ್ದೆ, ಒಂದು ಸರಿಯಾಗಿ ನೆನಪಿನಲ್ಲಿಲ್ಲ ಅಂತಂದ್ರು ಜೋಸು. ಇವಳ ಹತ್ರ ಅಸೂಯೆ ಕೊಂಡ ಓಡಕಾರ ಪೆಣ್ಣು ಪೂಂಗುಳ್ಳಿ ಏನೋ ಹೇಳಿಬಿಟ್ಟಿದ್ದಾಳೆ ಅನ್ನೋದಕ್ಕೋಸ್ಕರ ಇವಳು ಒಂದು ಶಪಥವನ್ನು ಮಾಡಿದ್ಲು. ತನ್ನ ಉಸಿರು ಇರೋ ತನಕ ಸಿಂಗಾದನ ಹತ್ತೋದಿಲ್ಲ ಅಂತ ಹೇಳಿಬಿಟ್ಲು. ಉಸಿರು ಹೋದ್ಮೇಲೆ ಸಿಂಗಾದನ ಹತ್ತಕ್ಕಾಗತ್ತಾ ಜೋಯಿಸ್ರೆ? ಆಗಲ್ಲ ತಾನೇ. ಅಂಥ ಒಂದು ವಿಪರೀತವಾದ ಶಬ್ದವನ್ನು ಕೇಳಿಬಿಟ್ಟು ಕಾವೇರಿ ತಾಯಿ ಕೋಪಾಕೊಂಡು ಹುಕ್ಕಿ ಬಂದು ಇವಳನ್ನ ಪ್ರಭಾಗದಿಂದ ಹಂಗೇ ಕೊಚ್ಕೊಂಡು ಹೋಗೋಕ್ಕೆ ನೋಡಿದ್ಲು. ಹೌದು, ನನಗೂ ಕೂಡ ನೆನಪು ಬರ್ತಾ ಇದೆ. ಆ ಶಬ್ದ ಏನೋ ಆಟ ಅಂತ ಅಲ್ವಾ ನಾನು ನೆನ್ಕೊಂಡೆ. ಅದು ತಾನೇ ಇವಾಗ ಬೆನೆಯಾಗಿ ಆಗ್ಬಿಟ್ಟಿದೆ. ಇವಳು ಸಿಂಗಾದನ ಹತ್ತೋದಿಲ್ವಂತೆ. ನನ್ನ ಸೋದರನ ಜೊತೆ ಸಿಂಗಾದನ ಹತ್ತಿ ಪಟ್ಟಮಗಿಷಿಯಾಗಿ ಇರುವುದಕ್ಕೆ ಬೇರೆ ಯಾರನ್ನ ಮದುವೆ ಮಾಡ್ಕೋಬೇಕಂತೆ. ಇವಳು ಅವನ ಅರಮನೆಯಲ್ಲಿ ದಾದಿಗಳಾಗಿ ಇದ್ದುಕೊಂಡು ಬರ್ತಾಳಂತೆ. ಇದನ್ನೆಲ್ಲ ಕೇಳುವುದಕ್ಕೆ ನನಗೂ ಸಹಿಸಲಿಲ್ಲ. ಜೋಯಿಸರೇ, ನೀವುಗಳು ಈ ಹೆಣ್ಣು ಬಗ್ಗೆ ಹೇಳಿದ್ದೆಲ್ಲ ನೆನಪಿದೆಯಾ? ಜೋಯಿಸರ್ ತುಂಬ ಅರಳಿದ ಮುಖದಿಂದ ಚೆನ್ನಾಗಿ ನೆನಪಿದೆ ದೇವಿ. ನಾನು ಸೇರಿಸಿ ಇಟ್ಟಿದ್ದ ಜೋಯಿಸನ್ ಇದರಲ್ಲಿ ಪತ್ರದಲ್ಲಿ ಎಷ್ಟೊಂದೋ ದೇಶಗಳ ರಾಜಕುಮಾರಿಗಳು ಜಾತಕಗಳೆಲ್ಲ ಕಾವೇರಿ ತಾಯ್ಕೊಂಡು ಹೋಗ್ಬಿಟ್ಲು. ಆದರೆ ಈ ಹೆಣ್ಣಿನ ಜಾತಕ ಮಾತ್ರ ನನ್ನ ಮನಸ್ಸಿನಲ್ಲೇ ಹಂಗೇ ಆಗಿಬಿಟ್ಟಿದೆ. ಇವರ ಕೈನಲ್ಲಿ ಇರೋ ರೇಖೆಗಳು ನನ್ನ ಕಣ್ಮುಂದೆಯೇ ನಿಲ್ತಾ ಇದೆ. ಅಮ್ಮಣಿ, ನಾನು ಹೇಳಿದ್ದ ಜೋಯಿಸದಲ್ಲಿ ಬೇರೆ ಯಾವುದು ಫಲಿತ ಆದರೂ ಫಲಿತ ಆಗಿದ್ದೀನಿ. ಇವರ ಬಗ್ಗೆ ನಾನು ಹೇಳಿದ್ದೆಲ್ಲ ಫಲಿತ ಆಗದೆ ಹೋಗಲ್ಲ. ಈ ಹೆಣ್ಣು ಬಗ್ಗೆ ಏನು ಹೇಳಿದ್ರಿ ಅನ್ನೋದು ನಿಮಗೆ ಇವಾಗ ನೆನಪಿದೆಯಾ? ಚೆನ್ನಾಗಿ ನೆನಪಿದೆ. ಇವರನ್ನ ಮದುವೆ ಮಾಡಿಕೊಳ್ಳೋ ಭಾಗ್ಯಶಾಲಿ ತಿರುಮಡಂದೇನು ನೆಲಮಡಂದೇನು ಒಂದೇ ಸಮಯದಲ್ಲಿ ಮದುವೆ ಮಾಡಿಕೊಂಡು ಅವನು ಹಾಗೆ ಆಗ್ತಾನೆ ಅಂತ ಹೇಳಿದೆ. ಈ ಮಾದರಸೆಯನ್ನು ನೋಡುವ ಭಾಗ್ಯಕ್ಕೋಸ್ಕರ ದೇಶಾಂತರಗಳಿರುವ ರಾಣಿಗಳೆಲ್ಲ ಬಂದು ತಪಸ್ ಮಾಡ್ತಾರೆ ಅಂತ ಹೇಳಿದ್ದೀನಿ. ಇವರ ಹೊಟ್ಟೆಯಲ್ಲಿ ಮಗ ಹುಟ್ಟುವಾಗಲೇ ಜಯಕೊಡಿ ನಾಟಿಸ್ಕೊಂಡು ಹುಟ್ಟುತ್ತಾನೆ. ಅವನು ಹೋಗೋ ಕಡೆ ಇಲ್ಲ, ಅವನು ನೋಡೋ ಕಡೆ ಇಲ್ಲ, ಜಯ ಬೈರಿಗೆ ಉಂಟಾಗತ್ತೆ ಅಂತ ಹೇಳಿದ್ದೀನಿ. ಅಯ್ಯ, ನೀವು ಈ ಥರ ಎಲ್ಲ ಹೇಳ್ತಾ ನನ್ನ ವಿಚಾರಣೆ ಜಾಸ್ತಿ ಆಗುತ್ತೆ. ಜೋಯಿಸರ್ ಚಕ್ಕಂತ ತಲೆ ಎತ್ತಿ ನೋಡಿಬಿಟ್ಟು, ದೇವಿ, ವಿಚಾರಣ ಯಾತಕ್ಕೋಸ್ಕರ ವಿಚಾರ? ಚೋಳ ಸಾಮ್ರಾಜ್ಯಕ್ಕೆ, ಚೋಳ ಕುಲಕ್ಕೆ ವಿಚಾರ ಪಡಬೇಕಾಗಿದ್ದ ಕಾಲವೆಲ್ಲ ಹೋಗ್ಬಿಡ್ತು. ಇವತ್ತಿಗೆ ಒಂದು ವಿಶೇಷ ದಿನ ಅನ್ನೋದು ನೆನಪಿದೆಯಾ? ಹೌದು, ಇವತ್ತು ಧನುರ್ಮಾಸ ತಿರುವಾದರೆ ದಿನ, ಶಿವನಿಗೆ ಆಗಿ ಬಂದಿದ್ದ ದಿನ. ಈ ಚೋಳರ ಕುಲಕ್ಕೂ ಸರಿಯಾದ ದಿನ, ದೈವ ತಮಿಳಗಕ್ಕೂ ಸರಿಯಾದ ದಿನ. ದೇವಿ ಕೇಳಿ, ಇದೇ ಧನುರ್ಮಾಸ ತಿರುವಾದರೆಯಲ್ಲಿ ಬರುವ ವರ್ಷಗಳಲ್ಲಿ ಒಂದರಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಚಂಗು ಚಕ್ರ ಕೈಯಲ್ಲಿ ಹೊತ್ತದೇನೆ ತಿರುಮಾಲಿನ ಪೂರ್ಣ ಅಂಶವಾದ ಮಗುವೊಂದು ಉದಯ ಆಗುತ್ತೆ. ಆ ಮಗುವಿನ ಮೂಲಕ ಈ ಸೋಳನಾಡು ಇಷ್ಟು ಮುಂದೆ ಯಾವಾಗಲೂ ಕಂಡಿಲ್ಲದೆ ಇರುವ ಮಹೋನ್ನತವನ್ನು ಪಡೆಯುತ್ತೆ. ಆಹಾ, ಏನೇನೋ ಅದಿಸಿಗಳೆಲ್ಲ ನಡೆಯುತ್ತೆ. ಅವುಗಳನ್ನು ನೋಡೋಕ್ಕೆ ನಾನು ಒಂದು ವೇಳೆ ಉಸಿರಿಂದ ಇರೋದಿಲ್ಲ. ನೀವುಗಳು ನೋಡಿ ಸಂತೋಷ ಪಡುವುದಕ್ಕೆ ತುಂಬ ಕಾಲ ಬಾಳ್ತೀರ. ಈ ಥರ ಜೋಯಿಸರು ಆವೇಶ ಬಂದ ಹಾಗೆ ಮಾತಾಡಿ ಬರುವಾಗ ಕುಂದವಿನ್ನು ಮೈಮರೆಸಿ ಕೇಳ್ತಾ ಇದ್ಲು. ದಿಢೀರಂದು ಏನೋ ಶಬ್ದ ಕೇಳಿ ಇಬ್ಬರು ತಿರುಗಿ ನೋಡಿದ್ರು. ಗೂಡಿನಲ್ಲಿರುವ ಗಿಣಿ ಚಡಚಡ ಅಂತ ರೆಕ್ಕೆಗಳನ್ನು ಒಡ್ಕೊಂಡಿತ್ತು. ಅದನ್ನ ಮೇಲೆ ಹಾರಕ್ಕೆ ನೋಡ್ತಾ ಇದ್ದಿದ್ದ ಬೆಕ್ಕುವಿನ ಮೇಲೆ ವಾಣತಿ ಒಂದು ಪತ್ರವನ್ನು ಎತ್ತಿ ಓಲೆ ಚೂಡಿಯನ್ನು ಎತ್ತಿ ಎಸ್ದುಬಿಟ್ಟು, ಅಕ್ಕ, ಜೋಯಿಸರು ಶಾಸ್ತ್ರ ಎಲ್ಲ ಒಳ್ಳೆಯದೇನೆ. ಜೋಯಿಸರ ಈ ಪತ್ರವನ್ನು ಕೊಂಡೇ ಈ ಅಂದವಾದ ಇಂಪಾದ ಮಾತಾಡುವ ಗಿಣಿಯನ್ನು ಕಾಪಾಡೋಕ್ಕಾಯಿತು. ಇಲ್ಲ ಅಂದರೆ ಅದನ್ನು ರೆಕ್ಕೆಗಳನ್ನು ಈ ಬೆಕ್ಕು ಇಷ್ಟೊತ್ತು ಕಿತ್ತಾಕಿರತ್ತೆ ಅಂತ ಅಂದಳು. ಇಷ್ಟರಲ್ಲಿ 81ನೇ ಸಂಚಿಕೆ ಮುಗಿಯಿತು.